ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಒಂದು ಸೆಷನ್ ನಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಟೆನ್ಸಸ್ ಬಗ್ಗೆ ನಾವು ಶುರು ಮಾಡೋಣ. ಕಾಲ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಈ ಮೂರು ಕಾಲನೂ ನಮ್ಗೆ ಗೊತ್ತಿರತ್ತೆ. ಆ ಒಂದೊಂದು ಕಾಲದಲ್ಲೂ ನಾವು ಹೇಗೆ ನೆನ್ಪಿಟ್ಕೊಬಹುದು, ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಂತ ಬರುವಾಗ ಆ ಸೆಂಟೆನ್ಸ್ ಆಗಿರೋದು ಹೇಗ್ ಬದಲಾವಣೆ ಆಗತ್ತೆ, ಅದೆಲ್ಲ ನಾವು ತಿಳ್ಕೊಳ್ಳೋಣ. ಅದೆಲ್ಲ ನೋಡೋಕ್ ಮುಂಚೆ ಪ್ರತಿ ಕ್ಲಾಸಲ್ಲೂ ಒಂದು ಹೊಸದಾಗಿರೋ ವಿಷಯ ನಾವು ಕಲಿತೀವಿ ಅಲ್ವಾ? ಜನರಲ್ ನಾಲೆಜ್ ಸಂಬಂಧವಾಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ, ಇಲ್ಲದೆ ಒಂದು ಫ್ಯಾಕ್ಟ್ ಇರುತ್ತೆ, ಅದು ನೀವು ತಿಳ್ಕೊಳ್ತೀರಾ. ಕರೆಕ್ಟಾ? ಒಂದ್ 4 ವಿಷಯ ಅದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಥಾಟ್ ಬೋರ್ಡಲ್ಲಿ ಬರ್ದಿದ್ದೀನಿ. ನಿಮ್ಮ ಪ್ರಯತ್ನ, ನಿಮ್ಮ ರಿವಾರ್ಡ್. ನೀವೇನ್ ಪ್ರಯತ್ನ ಹಾಕ್ತಿರೋ ಅದಕ್ಕೆ ತಕ್ಕಂತ ರಿವಾರ್ಡ್ ನಿಮ್ಗೆ ಸಿಕ್ಕೇ ಸಿಗತ್ತೆ. ಅದು ಒಳ್ಳೇದಾಗಿದ್ರು ಸರಿ, ಕೆಟ್ಟದಾಗಿದ್ರು ಸರಿ, ನೀವೇನ್ ಮಾಡ್ತಿರೋ ಅದಕ್ಕೆ ತಕ್ಕಂತ ರಿಸಲ್ಟೇ ನಮ್ಗೆ ಬರುತ್ತೆ. ಕರೆಕ್ಟಾ? ವಾಟ್ ಎವರ್ ದ ಎಫರ್ಟ್ that you put, for that effort alone you receive the rewards. Correct? It is not someone who is going to give you reward for the task that you haven't done. ನೀವು ಮಾಡ್ದಿರೋ ಕೆಲಸಕ್ಕೆ ಯಾರು ನಿಮ್ಗೆ ಬಂದು ಬಹುಮಾನ ಕೊಡೋದಿಲ್ಲ. ಖಂಡಿತ ನೀವು ಹಾಕಿರೋ ಪ್ರಯತ್ನಕ್ಕೂ ಹಾರ್ಡ್ ವರ್ಕ್ಗೂ ಮಾತ್ರನೇ ನಿಮ್ಗೆ ಆ ಬಹುಮಾನ ಸಿಕ್ಕೇ ಸಿಗತ್ತೆ. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ನಿಮ್ ಮನೇಲಿರೋ ನಿಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಒಂದು ಯಾವ್ದೋ ಒಂದು ಸಮಯದಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ತೀರಾ, ಸಹಾಯ ಮಾಡಿರ್ತೀರಾ, ಅವರಿಂದ ನೀವು ಏನು ಎಕ್ಸ್ಪೆಕ್ಟು ಮಾಡಿರಲ್ಲ, ಆದ್ರೆ ಅವರು ಅದನ್ನ ನೆನ್ಕೊಂಡು ನಿಮ್ಗೆ ಥ್ಯಾಂಕ್ಸ್ ಅಂತಾರಲ್ಲ, ಆ ಪಾಯಿಂಟ್ ಆಫ್ ಟೈಮ್ ಆ ಥ್ಯಾಂಕ್ಸ್ ಅನ್ನೋದೇ ನಿಮ್ಗೆ ಒಂಥರ ಸಂತೋಷ ಸಿಗತ್ತೆ ಅಲ್ಲ. ಯೋರ್ ಎಫರ್ಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಯೋರ್ ರಿವಾರ್ಡ್. That good note, we'll see some informational things. Let us update ourselves. Okay? ದೇಶದಲ್ಲಿ ನಡೀತಿರೋ ವಿಷಯಗಳು, ಯಾಕಂದ್ರೆ ನಾವು ಯಾವಾಗ್ಲೂ ನಮ್ಮ ದೇಶದಲ್ಲಿ ನಡೆಯುವ ವಿಷಯ ಆಗಿರ್ಬೋದು, ಹೊರ ದೇಶದಲ್ಲಿ ನಡೆಯುವ ವಿಷಯ ಆಗಿರ್ಬೋದು, ಅಪ್ಡೇಟ್ ಆಗ್ತಾನೆ ಇರ್ಬೇಕು ಅಲ್ವಾ? ಇಟ್ಸ್ ನಾಟ್ ಓನ್ಲಿ ದ ಸಬ್ಜೆಕ್ಟ್ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್, but things apart from subject is going to take us to higher phase. ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಯಾರು? ದ್ರೌಪದಿ ಮುರ್ಮು ಅಂತ ಒಬ್ರು ಹೇಳಿದ್ದಾರೆ. ದ್ರೌಪದಿ ಮುರ್ಮು ಅವರು ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ನಾನು ಕೇಳಿದ್ದು ಜಗದೀಪ್ ಧನ್ಕರ್. ಇದೇ ಪಿಕ್ಚರು, ಇವರೇ ಜಗದೀಪ್ ಧನ್ಕರ್ ಅನ್ನೋರು ಇಸ್ ದಿ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? ಒಟ್ಟು ನೋಡಿದ್ರೆ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? ಆಲ್ ಟುಗೆದರ್ ದೇರ್ ಆರ್ 8 ಯೂನಿಯನ್ ಟೆರಿಟರೀಸ್. ನೋಡಿದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಚಂಡೀಗರ್, ಡಿಯು ಡಮನ್. ಒಂದೇ ನಿಮಿಷ, ಒಂದೇ ನಿಮಿಷ. ದೊಡ್ಡದಾಗಿ ನಿಮ್ಗೆ ಸ್ಕ್ರೀನ್ ತೋರಿಸ್ತೀನಿ, ಚಿಕ್ಕದಾಗಿರ್ಬೋದು, ಸಾರಿ ಫಾರ್ ದಟ್. ಕರೆಂಟ್ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತತೆ ನಾನು ಅನ್ಕೊಳ್ತೀನಿ. ಐ ಹೋಪ್ ಇಟ್ ಇಸ್ ವೆರಿ ಮಚ್ ವಿಸಿಬಲ್. ನಂಬರ್ ಆಫ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಎಷ್ಟು ಒಟ್ಟು ಯೂನಿಯನ್ ಟೆರಿಟರೀಸ್ ಇದೆ? 8 ಯೂನಿಯನ್ ಟೆರಿಟರೀಸ್ ಇದೆ. ಯಾವ್ದೆಲ್ಲ ಅದು? ಜಮ್ಮು ಕಾಶ್ಮೀರ್, ಚಂಡೀಗರ್, ಡಿಯು ಡಮನ್, ದಾದ್ರಾ ಹವೇಲಿ, ಲಕ್ಷದ್ವೀಪ್, ಪುದುಚೇರಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಲಡಾಖ್ ಮತ್ತೆ ಡೆಲ್ಲಿ. ಇವೆಲ್ಲಾನೇ 8 ಯೂನಿಯನ್ ಟೆರಿಟರೀಸ್ ನಮ್ಮ ದೇಶದಲ್ಲಿ. ಸ್ಟೇಟ್ ನೋನ್ ಆಸ್ ಫ್ರೂಟ್ ಬೌಲ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಯಾವ ಒಂದು ಸ್ಟೇಟ್ ನ ಫ್ರೂಟ್ ಬೌಲ್ ಆಫ್ ಇಂಡಿಯಾ ಅಂತ ಕರೀತಾರೆ? ಹಿಮಾಚಲ್ ಪ್ರದೇಶನ ಕರೀತಾರೆ. ಯಾಕೆ ಆ ತರ ಕರೀತಾರೆ ಅಂದ್ರೆ, ಈ ಒಂದು ಸ್ಟೇಟ್ ಇಂದಾನೆ ಹೆಚ್ಚಾಗಿರೋ ಹಣ್ಣುಗಳನ್ನ ಉತ್ಪಾದನೆ ಮಾಡ್ತಾರೆ. ಮಿಕ್ಕಿರೋ ಸ್ಟೇಟ್ಸ್ ಗೆಲ್ಲಾನು ಸಪ್ಲೈಯರ್ ಆಗು ಹಿಮಾಚಲ್ ಪ್ರದೇಶ ಆಗಿದ್ದು ಇದೆ. ಐಡೆಂಟಿಫೈ ದ ಮಿಸ್ಟೇಕ್. ಈ ಒಂದು ಸೆಂಟೆನ್ಸ್ ಅಲ್ಲಿ ಏನಪ್ಪಾ ಮಿಸ್ಟೇಕ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ದ ಮಿಸ್ಟೇಕ್. ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಫಾರ್ 8 AM. ಅವಳು 8 ಗಂಟೆಯಿಂದ ಓದ್ತಾನೆ ಇದ್ದಾಳೆ. ಸರಿಗೆ ತಾನೇ ಇದೆ, ಆದ್ರೆ ಇಲ್ಲಿ ಒಂದು ತಪ್ಪಾಗಿರೋ ಪದ ಬಳಸಿದ್ದಾರೆ.
ಇಲ್ಲಿ ಫಾರ್ ಅನ್ನೋ ವರ್ಡು ಇಲ್ಲಿ ಫಾರ್ ಅನ್ನೋ ವರ್ಡ್ನ ಉಪಯೋಗಿಸಿರ್ಬಾರ್ದು. ಯಾವಾಗಿಂದ ಓದ್ತಿದ್ದಾಳೆ? 8 ಗಂಟೆಯಿಂದ ಓದ್ತಿದ್ದಾಳೆ. 8 ಗಂಟೆಯಿಂದ ಓದ್ತಿದ್ದಾಳೆ ಅಂದ್ರೆ ಆಗ ಸಿನ್ಸ್ ಅನ್ನೋ ಪದನ ನಾವು ಪ್ರೆಪೋಸಿಷನ್ ಆಗಿ ಉಪಯೋಗಿಸ್ತೀವಿ. ಹಂಗಂದ್ರೆ ಯಾವಾಗ ಫಾರ್ ಅನ್ನೋ ಪದನ ಬಳಸ್ತೀವಿ? ಫಾರ್ ಅನ್ನೋ ವರ್ಡ್ ಯಾವಾಗ ಗೊತ್ತಾ ಉಪಯೋಗಿಸ್ತೀವಿ? ನಾವು ಎಷ್ಟು ಹೊತ್ತು ಓದ್ತಿದ್ವಿ? 2 ಅವರ್ ಓದ್ತಿದ್ವಿ, 3 ಅವರ್ ಓದ್ತಿದ್ವಿ, ಎಷ್ಟು ಹೊತ್ತು ಓದ್ತಿದ್ವಿ ಅಂತ ಹೇಳುವಾಗ, ಆರ್ಸ್ ಡ್ಯೂರೇಷನ್ ಅನ್ನುವಾಗ ಹೇಳುವಾಗ ಫಾರ್ ಅನ್ನೋ ಪ್ರಿಪೋಸಿಷನ್ ಬಳಸ್ಬೇಕು. ನಾನು ಯಾವಾಗಿಂದ ಓದ್ತಾ ಇದ್ದೀನಿ, ಪಾಯಿಂಟ್ ಆಫ್ ಟೈಮ್ ಹೇಳ್ತಿದ್ದೀನಿ ಅಂದ್ರೆ ಆಗ ಆ ಟೈಮ್, ಎಕ್ಸಾಕ್ಟ್ ಟೈಮ್ 8 ಗಂಟೆ, 9 ಗಂಟೆ, ನಿನ್ನೆ ಸಂಜೆಯಿಂದ, ಬೆಳಗ್ಗೆಯಿಂದ ಐ ಆಮ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ಇಟ್ ಇಸ್ ರೈನಿಂಗ್ ಸಿನ್ಸ್ ಎಸ್ಟರ್ಡೇ ಈವ್ನಿಂಗ್, ನಿನ್ನೆ ಸಾಯಂಕಾಲ ಹೊತ್ತಿಂದ ಮಳೆ ಬೀಳ್ತಾನೆ ಇದೆ. ಯಾವಾಗಿಂದ ಒಂದು ಕೆಲಸವಾದದ್ದು ನಡೀತಾ ಇದೆ ಆಗ ಸಿನ್ಸ್ ಅನ್ನೋ ಪ್ರಪೋಸಿಷನ್. ಎಷ್ಟೊತ್ತಿಂದ ನಡೀತಾ ಇದೆ? ಫಾರ್ ಅನ್ನೋ ಪ್ರಪೋಸಿಷನ್. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಸಿನ್ಸು ಫಾರು ಎಲ್ಲೆಲ್ಲ ಬಳಸ್ತಾರೆ ಅಂತ. ಮಾರ್ನಿಂಗ್, ಈವ್ನಿಂಗ್, ಎಸ್ಟರ್ಡೇ, ಟುಮಾರೋ, ಯಾವಾಗಿಂದ ನಡೀತಾ ಇದೆ ಆಗ ಸಿನ್ಸ್. ತಿಂಗಳು, ನಿನ್ನೆ, ಮೊನ್ನೆ, ಬೆಳಗ್ಗೆಯಿಂದ. ಫಾರ್ ಅನ್ನೋದು ದಿನಗಳು, ತಿಂಗಳು, ವರ್ಷಗಳು, ವಾರಗಳು, ಸೆಕೆಂಡ್ಸ್. ಎನಿಥಿಂಗ್ ವಿತ್ ಡ್ಯೂರೇಷನ್ ವಿ ಯೂಸ್ ಫಾರ್, ಎನಿಥಿಂಗ್ ವಿತ್ ಪಾಯಿಂಟ್ ಆಫ್ ಟೈಮ್ ವಿ ಯೂಸ್ ಸಿನ್ಸ್. ಸರಿನಾ? ನೆನ್ಪಲ್ಲಿ ಇಟ್ಕೊಳ್ತೀರಾ? ಜಗದೀಪ್ ಧನ್ಕರ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಫ್ರೂಟ್ ಬೌಲ್ ಆಫ್ ಇಂಡಿಯಾನ ಯಾವ್ದನ್ನ ಕರಿತೀವಿ? ಹಿಮಾಚಲ್ ಪ್ರದೇಶನ ನಾವು ಕರಿತೀವಿ. ಇನ್ನೊಂದು, ಸಿನ್ಸ್ ಫಾರ್ ಯಾವಾಗ ಬಳಸ್ಬೇಕಂತ ಹೇಳಿದೀನಿ. ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ, ಯಾವ್ದೆಲ್ಲ ಅನ್ನೋದನ್ನು ತಿಳ್ಕೊಂಡಿದ್ರ? 8 ಯೂನಿಯನ್ ಟೆರಿಟರೀಸ್ ಒಟ್ಟು. ಟೆನ್ಸಸ್, ಕಾಲ ಅಂದ್ರೆ ಏನು? ಯಾವಾಗ ಒಂದು ಕೆಲಸವಾದದ್ದು ನಡೀತಿದೆ. ಕ್ರಿಯಾಪದ, ಇಲ್ಲಿ ಕ್ರಿಯಾಪದ ಅನ್ನೋದು ತುಂಬಾ ಮುಖ್ಯವಾಗಿದೆ. ಯಾವಾಗಿಂದ ಒಂದು ಕೆಲಸವಾದ ನಡೀತಿದೆ? ಇವಾಗ ನಡೀತಿದ್ಯಾ? ನಡೆದಿರೋ ವಿಷಯ ಬಗ್ಗೆ ಮಾತಾಡ್ತಿದೀವಾ? ಇಲ್ಲ ಇನಿಮೇಲ್ ಆ ಕೆಲಸವಾದದ್ದು ನಡೆಯುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನ? ಕರೆಕ್ಟಾ? ಸೊ ನಿಮ್ಗೆ 3 ಕಾಲ ಇದೆ: ವರ್ತಮಾನ ಕಾಲ, ಭೂತಕಾಲ, ಮತ್ತೆ ಭವಿಷ್ಯತ್ ಕಾಲ. ಪ್ರೆಸೆಂಟ್, ಪಾಸ್ಟ್, ಕೊನೆಯದಾಗಿ ಫ್ಯೂಚರ್. ಈ ಒಂದೊಂದು ಕಾಲದಲ್ಲೂ ನಾವು ನೋಡಿದ್ರೆ ಅದರಲ್ಲೂ ಫರ್ದರ್ ಬೈಫರ್ಕೇಶನ್ ಆಗಿರೋದಿರತ್ತೆ. ಸಿಂಪಲ್, ಕಂಟಿನ್ಯೂಯಸ್, ಸಿಂಪಲ್ ಪ್ರೆಸೆಂಟ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಇದೇ ತರಾನೇ ಈ ಪಾಸ್ಟ್, ಫ್ಯೂಚರ್ ಇದೆಲ್ಲದರಲ್ಲೂ ಇರುತ್ತೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಸಾಧಾರಣವಾಗಿರೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡೋಣ. ಯಾವಾಗೆಲ್ಲ ಒಂದು ಸೆಂಟೆನ್ಸ್ ಆಗಿರೋದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾವು ಉಪಯೋಗಿಸ್ತೀವಿ ಅದನ್ನ ನಾವು ತಿಳ್ಕೊಳ್ಳೋಣ. ಆಯ್ತಾ? I write, she plays, they work, you eat, she eats. ಇಲ್ಲಿ ನೋಡಿದ್ರೆ ಸಬ್ಜೆಕ್ಟ್ ಅನ್ನೋದು
ಬದಲಾವಣೆ ಆಗ್ತಾನೆ ಇದೆ. ಆ ಸಬ್ಜೆಕ್ಟ್ ತಕ್ಕಂತಾನೆ ವರ್ಬ್ಸ್ ಆಗಿರೋದು ಒಂದ್ರಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿದೆ, ಮತ್ತೊಂದ್ರಲ್ಲಿ ನೋಡಿದ್ರೆ ವರ್ಬ್ ಜೊತೆ ಎಸ್ ಸೇರಿಸಿದ್ದಾರೆ. ಕರೆಕ್ಟಾ? ಹೇಗೆ ನಮ್ಗೆ ಅದು ಗೊತ್ತಾಗತ್ತೆ? ಹೌ ಡು ಐ ಐಡೆಂಟಿಫೈ ಇಟ್? ನಾನು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಅದೆಲ್ಲ ಏನಾದರೂ ರೂಲ್ ಇದೆಯಾ? ಆ ತರ ವಿಷಯ ಇದೆ, ಅದೆಲ್ಲ ನಾವು ತಿಳ್ಕೊಳ್ಳೋಣ. ಆಯ್ತಾ? ನಿಮ್ಗೆ ಫಸ್ಟ್ ಸಬ್ಜೆಕ್ಟ್ ಅಲ್ಲ ಯಾವ್ದೆಲ್ಲ ಇದೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಾರಿ, ಇದು ನಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಇದು ತಕ್ಕಂತ ಆ ವರ್ಬ್ ಜೊತೆ ಎಸ್ ಬರತ್ತಾ ಬರೋದಿಲ್ವಾ ಇದೆಲ್ಲ ನಾವು ತಿಳ್ಕೊಬಹುದು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ದೇ, ಅದು. ಏನ್ ಮ್ಯಾಮ್ ಕನ್ನಡದಲ್ಲಿ ಬರ್ದ್ಬಿಟ್ಟಿದ್ದೀರಲ್ಲ, ಏನಿದು? ಇವಾಗ ನಾನು ಅಂತಂದ್ರೆ ಏನು? ಐ. ನಾವು ಅಂದ್ರೆ ವಿ. ಸೊ ನಾನು ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಆಗಿ ನೋಡುವಾಗ ನಾನು ಮತ್ತೆ ಐ. ಇದನ್ನೇ ಪ್ಲೂರಲ್ ಫಾರ್ಮ್ ಆಗಿ ಫಸ್ಟ್ ಪರ್ಸನ್ ಅಲ್ಲಿ ಬರುವಾಗ ನಾವು ಐ, ವಿ. ನೀನು, ನೀವು, ಯು. ಇದಕ್ಕೇನಂತೀವಿ ಮ್ಯಾಮ್? ಇದಕ್ಕೂ ಯುನೇ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಆಲ್ಸೋ ಇಟ್ ಇಸ್ ಯು, ಪ್ಲೂರಲ್ ಫಾರ್ಮ್ ಆಲ್ಸೋ ಇಟ್ ಇಸ್ ಯು. ಥರ್ಡ್ ಪರ್ಸನ್, ಅಂದ್ರೆ ಅವನು, ಅವಳು, ಹಿ, ಶಿ, ಅವರು, ದೇ, ಅದು, ಇಟ್. ಇದೆಲ್ಲ ನಾವು ಥರ್ಡ್ ಪರ್ಸನ್ ಅಂತೀವಿ. ಫಸ್ಟ್ ನಮ್ಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕಲ್ಲ, ಫಸ್ಟ್ ಪರ್ಸನ್ ಅಂದ್ರೆ ಯಾರು, ಸೆಕೆಂಡ್ ಪರ್ಸನ್ ಅಂದ್ರೆ ಯಾರೆಲ್ಲ ಬರ್ತಾರೆ, ಥರ್ಡ್ ಪರ್ಸನ್ ಅಲ್ಲಿ ಯಾರೆಲ್ಲ ಯಾವ್ದೆಲ್ಲ ಸಬ್ಜೆಕ್ಟ್ ನ ನಾವು ಬಳಸ್ತೀವಿ, ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಕರೆಕ್ಟಾ? ರೈಟ್? ಇದು ಬರ್ಕೊಂಡಿದ್ದೀರಾ? ಇವಾಗ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಇವಾಗ ನಡೆಯೋ ಒಂದು ವಿಷಯ, ದಟ್ ಇಸ್ ಟ್ರೂ ಇನ್ ಪ್ರೆಸೆಂಟ್. ನಮ್ ಸಾಮಾನ್ಯವಾಗಿರೋ ಅಭ್ಯಾಸಗಳು, ಹ್ಯಾಬಿಟ್ಸ್ ನ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ. ಜನರಲ್ ಟ್ರೂತ್ ಆರ್ ಫ್ಯಾಕ್ಟ್ಸ್, sun rises in the east, the earth revolves around the sun, truth and facts. ಮುಂದೆ ನಡೆಯೋ ಒಂದು ವಿಷಯ, ಫ್ಯೂಚರ್ ಟೈಮ್ ಟೇಬಲ್, ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ. ದೇರ್ ಆರ್ 4 instances ವೇರ್ ಇನ್ ವಿಲ್ ಬಿ ಯೂಸಿಂಗ್ ದಿಸ್ ಸಿಂಪಲ್ ಪ್ರೆಸೆಂಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಸಿಂಪಲ್ ಪ್ರೆಸೆಂಟ್ ನ ಮಾತ್ರನೇ ನೋಡೋದು, ಬೇರೆ ಯಾವ್ದು ನೋಡಲ್ಲ. ವರ್ತಮಾನ ಕಾಲ, ಆ ವರ್ತಮಾನ ಕಾಲದಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಸಿಂಪಲ್ ಪ್ರೆಸೆಂಟ್, ಅದನ್ನೇ ನಾವು ನೋಡೋದು. ಆಯ್ತಾ? ಈ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ವರ್ಬ್ ಆಗಿರೋದು ಹೇಗ್ ಬರುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ದಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್. ಅದಕ್ಕೆ ನಾನು ಇದನ್ನ ಫಸ್ಟೇ ಬರೆದ್ಬಿಟ್ಟೆ. ಆ ಕಾರಣಕ್ಕೋಸ್ಕರನೇ ಫಸ್ಟ್ ಪರ್ಸನ್ ಅಲ್ಲಿ ಯಾರೆಲ್ಲ ಬರ್ತಾರೆ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದ್ರೆ ಏನ್ ಬರತ್ತಂತ ಹಾಕಿದೀವಿ. ಆಯ್ತಾ? ಇವಾಗ ಸಿಂಪಲ್ ಪ್ರೆಸೆಂಟ್ ನ ಎಲ್ಲೆಲ್ಲಾ ಬಳಸ್ತೀವಿ, ಅದ್ ತಕ್ಕಂತ ವರ್ಬ್ ಹೇಗ್ ಬದಲಾವಣೆ ಆಗತ್ತೆ ಅದನ್ನ ನಾವು ನೋಡಿ ತಿಳ್ಕೊಳ್ಳೋಣ. ಇದಾದ್ಮೇಲೆ ಕೊನೆಯಲ್ಲಿ ಆಕ್ಟಿವಿಟಿ, ಇದಕ್ಕೆ ಸಂಬಂಧವಾಗಿರೋದು ನೀವು ಆ ವರ್ಬ್ ನ ಚೂಸ್ ಮಾಡ್ಬೇಕು. ಆಯ್ತಾ? ಇವಾಗ ಒಂದು ವಿಷಯ ನಡೀತಿದೆ, ಇಟ್ಸ್ ಟ್ರೂ ಇನ್ ಪ್ರೆಸೆಂಟ್. ಇವಾಗ ನಾನ್ ನಿಮ್ಗೆ ಇಂಗ್ಲಿಷ್ಗೆ ಗ್ರಾಮರ್ ಹೇಳ್ಕೊಡ್ತಾ ಇದ್ದೀನಿ. ಐ ಟೀಚ್ ಇಂಗ್ಲಿಷ್. ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ,
ನಾನು ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೀನಿ. ಐ ಟೀಚ್ ಇಂಗ್ಲಿಷ್ ಗ್ರಾಮರ್. ಕರೆಕ್ಟಾ? ಐ ಟೀಚ್ ಇಂಗ್ಲಿಷ್ ಗ್ರಾಮರ್. ಟೀಚ್ ಈ ವರ್ಡ್ ನೋಡಿದ್ರೆ ಹೇಳ್ಕೊಡ್ತಿದ್ದೀನಿ, ಹೇಳ್ಕೊಡೋದು. ಇಲ್ಲಿ ನೋಡಿದ್ರೆ ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ರಿಟೇನ್ ಆಗ್ಬಿಟ್ಟೆ. ಸೊ those things that are true in present, for that we'll be writing it in simple present tense. She is 10 years old. ಅವಳಿಗೆ 10 ವಯಸ್ಸು ಆಗ್ತಿದೆ ಇವಾಗ. She is 10 years old. ಇಲ್ಲಿ is ಅನ್ನೋದು ಬಿ ಫಾರ್ಮ್ ಆಫ್ ವರ್ಬ್. am, is, are. I am 10 years old. ನಾನು ಅಂತ ಬಂದಾಗ I am ಅಂತೀವಿ. He, she, it ಈ 3 ಸಬ್ಜೆಕ್ಟ್ಗಳಿಗೂ ಇಸ್ ನ ಉಪಯೋಗಿಸ್ತೀವಿ. ಈ ವರ್ಡ್ಸ್ ಎಲ್ಲ ನಮ್ ಸ್ಥಿತಿನ ಹೇಳತ್ತೆ. ಕರೆಕ್ಟಾ? ಯು, first should have been we, you, they. For this we use are. ಸೊ ವರ್ತಮಾನ ಕಾಲದಲ್ಲಿ ಸಬ್ಜೆಕ್ಟ್ ತಕ್ಕಂತ ಈ ಬಿ ಫಾರ್ಮ್ ಆಫ್ ವರ್ಬ್ ಅಂತ ನೋಡಿದ್ರೆ ಅವನು, ಅವಳು, ಅದು ಈ 3ಕ್ಕೂ ನಾವು ಇಸ್ ನ ಉಪಯೋಗಿಸ್ತೀವಿ. ನಾನು ಅಂತ ಬರುವಾಗ ಆಮ್ ಅನ್ನೋದು ಬಿ ಫಾರ್ಮ್ ಆಫ್ ವರ್ಬ್ ಆಗಿದೆ. ನಾವು, ನೀನು ಮತ್ತೆ ನೀವು, ಅವರು ಇದೆಲ್ಲದಕ್ಕೂ ಆರ್ ಅನ್ನೋ ಬಿ ಫಾರ್ಮ್ ಆಫ್ ವರ್ಡೇ ನಾವು ಯೂಸ್ ಮಾಡೋದು. ಸೊ ಇದೆಲ್ಲಾನು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇದೆ. ಇವಾಗ ಸಮಥಿಂಗ್ ದಟ್ ಇಸ್ ಟ್ರೂ ಇನ್ ಪ್ರೆಸೆಂಟ್. ಇವಾಗ ಏನ್ ನಿಜ, ಸದ್ಯಕ್ಕೆ ಅವಳಿಗೆ 10 ವಯಸ್ಸು ಆಗ್ತಿದೆ, ನನ್ಗೆ 10 ವಯಸ್ಸು, ಅವರಿಗೆ 10 ವಯಸ್ಸು. ದೇ ಆರ್ 10 years old. Our group of students, they are there. For them it is 10 years. They are 10 years old. So simple present, first instance, it is true in present. For that situation, we have seen these many examples. So first instance, something that is true in present, we write it in simple present tense. ಇದು ಆಯ್ತು. ಸೆಕೆಂಡ್ ಸಿನಾರಿಯೋ ಏನು? ಹ್ಯಾಬಿಟ್ಸ್. ನಮ್ಮ ಅಭ್ಯಾಸ. ನಾವು ಪ್ರತಿದಿನ 6 ಗಂಟೆಗೆ ಹೇಳ್ತೇವೆ. ವಿ ಆಲ್ವೇಸ್ ವೇಕ್ ಅಪ್ at 6 in the morning. ನಾನು ಯಾವಾಗ್ಲೂ ಬೆಳಗ್ಗೆ ಹೊತ್ತು ಕಾಫಿನ್ ಕುಡಿತೀನಿ. ಐ ಆಲ್ವೇಸ್ ಡ್ರಿಂಕ್. ಯಾವಾಗ್ಲೂ ಅದು ನನ್ನ ಅಭ್ಯಾಸ. ಐ ಆಲ್ವೇಸ್ ಡ್ರಿಂಕ್ ಕಾಫಿ ದಿ ಮಾರ್ನಿಂಗ್. ಬೆಳಗ್ಗೆ ಹೊತ್ತಲ್ಲಿ ನಾನು ಕಾಫಿನ್ ಕುಡಿತೀನಿ. ನಾನು ಅಂತ ಬರುವಾಗ ಡ್ರಿಂಕ್. ಅಕಸ್ಮಾತ್ ಹಿ, ಶಿ, ಇಟ್ ಅಂತ ಬಂದ್ರೆ ಅದೇನಾಗತ್ತೆ? ಡ್ರಿಂಕ್ಸ್ ಆಗತ್ತೆ. verb, it's the same form, but along with this verb we are adding yes. For what are all the subjects? He, she, it. I, you, they ಇವೆಲ್ಲದಕ್ಕೂ it is drink alone. ನಾನು, ನೀನು ಮತ್ತೆ ನೀವು, ಅವರು, ನಾವು ಇವೆಲ್ಲದಕ್ಕೂ ಬೇಸ್ ಫಾರ್ಮ್ ಆಫ್ ವರ್ಬ್. ಇದೇ ಅವಳು, ಅವನು, ಅದು ಅಂತಿದ್ರೆ ಆ ಬೇಸ್ ಫಾರ್ಮ್ ಆಫ್ ವರ್ಬ್ ಜೊತೆ ನಾವು ಎಸ್ ಅನ್ನ ಸೇರಿಸ್ಕೋಬೇಕು. ಅದ್ರ ಜೊತೆ ಎಸ್ ಅನ್ನ ಉಪಯೋಗಿಸ್ಕೋಬೇಕು. ಅಪಾರ್ಟ್ ಫ್ರಮ್ ದಿಸ್ ಸಿಂಪಲ್ ಪ್ರೆಸೆಂಟ್, ಡೂ ರಿಮೆಂಬರ್ ದಟ್ we are using first for things that is true in present, ನಿಜವಾಗಿರೋದು ವಿಷಯಗಳಿಗೆ. ಸದ್ಯಕ್ಕೆ ಏನೆಲ್ಲ ನಡೀತಿದೆ, ಹ್ಯಾಬಿಟ್ಸ್, ನಮ್ ಅಭ್ಯಾಸ, ಅವೆಲ್ಲದಕ್ಕೂ ನಾವು ಈ
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ. ಬೇರೆ ಏನಾದ್ರೂ ಉದಾಹರಣೆನ ಖಂಡಿತ ಹೇಳ್ತೀನಿ. Students have asked me to quote some other example to indicate habits. Okay, definitely. Thank you for asking this doubt. ಅವರು ಸಾಮಾನ್ಯವಾಗಿ ಡಿನ್ನರ್ನ ಮನೆಯಲ್ಲೇ ತಿಂತಾರೆ. ದಿ ಯೂಶುವಲಿ ಈಟ್ ಡಿನ್ನರ್ ಅಟ್ ಹೋಮ್. ಅವ್ರು ಸಾಮಾನ್ಯವಾಗಿ ಮನೆಯಲ್ಲೇ ಊಟ ಮಾಡ್ತಾರೆ. ಈಟ್. ಶಿ ಈಟ್ಸ್ ಡಿನ್ನರ್ ಅಟ್ ಹೋಮ್. ಹಿ ಈಟ್ಸ್. ಇಟ್ ಈಟ್ಸ್. ಅದು ಮನೆಯಲ್ಲೇ ತಿನ್ನತ್ತೆ. ಈಟ್ಸ್. ನಾನು ಆವಾಗಲೇ ಹೇಳ್ದಂಗೆ ಹಿ ಶಿ ಇಟ್ ಅಂತ ಬರುವಾಗ ಆ ವರ್ಬ್ ಜೊತೆ ಎಸ್ ನ ಸೇರಿಸ್ಕೊಳ್ತೀವಿ. ಸೊ ಸಮಥಿಂಗ್ ದಟ್ ಇಸ್ ಟ್ರೂ ಇನ್ ಪ್ರೆಸೆಂಟ್. ಹ್ಯಾಬಿಟ್ಸ್ ಇವೆಲ್ಲದಕ್ಕೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ನಾವು ಉಪಯೋಗಿಸ್ತೀವಿ. ಸೊ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಅಂತ ನೋಡಿದ್ರೆ ಹೇಗಿದೆ ಮ್ಯಾಮ್? ಸಬ್ಜೆಕ್ಟ್ ಪ್ಲಸ್ ವರ್ಬ್, ಅದ್ರ ಜೊತೆ ಎಸ್ ಅಲ್ಲದೆ ಇ ಎಸ್. ಇ ಎಸ್ ನ ಎಲ್ಲಿ ಸೇರಿಸ್ತೀವಿ ಮ್ಯಾಮ್? ಅದಕ್ಕೆ ಏನಾದ್ರೆ ಇದಿದ್ಯಾ? ಟೀಚ್ ಅಂತ ಹೇಳಿದ್ನಲ್ಲ, ಟೀಚರ್ಸ್. ಶಿ ಟೀಚರ್ಸ್ ಇಂಗ್ಲಿಷ್ ಎವ್ರಿ ಡೇ. ಅವಳು ಪ್ರತಿದಿನ ಇಂಗ್ಲಿಷ್ನ ಹೇಳ್ತಾಳೆ. ಶಿ ಟೀಚರ್ಸ್ ಇಂಗ್ಲಿಷ್ ಎವ್ರಿ ಡೇ. ಅವಳು ಪ್ರತಿದಿನ ಇಂಗ್ಲಿಷ್ನ ಹೇಳ್ಕೊಡ್ತಾಳೆ. ಶಿ ಟೀಚರ್ಸ್ ಇಂಗ್ಲಿಷ್ ಎವ್ರಿ ಡೇ. ಸೊ ಇ ಎಸ್ ನ ಎಲ್ಲಿ ಸೇರಿಸ್ತೀವಿ, ಅದನ್ನ ಬಳಸಿದ್ರೆ ಹೇಗಿರತ್ತೆ ಅದ್ ತೋರ್ಸಕ್ಕೋಸ್ಕರ ಈ ಉದಾಹರಣೆ. ಬರ್ಕೊಂಡಾಯ್ತಾ? ಅವಳು ಪ್ರತಿದಿನ ಇಂಗ್ಲಿಷ್ನ ಹೇಳ್ಕೊಡ್ತಾಳೆ. ಬೇರೆ ಏನೋ ಸಿನಾರಿಯೋ ಹೇಳಿರ್ತೀನಿ ಅಂತ ಹೇಳಿದ್ರಲ್ಲ ಮ್ಯಾಮ್, ಖಂಡಿತ. ಮಧ್ಯದಲ್ಲಿ ಈ ಸೆಂಟೆನ್ಸ್ ಫಾರ್ಮ್ಯಾಟ್ ಹೇಗಿರಕ್ಕಂತ ಹೇಳ್ಬೇಕಾಗಿತ್ತಾ, ಆ ಕಾರಣಕ್ಕೋಸ್ಕರ ಈ ಉದಾಹರಣೆನ ಹೇಳ್ಬಿಟ್ಟೆ. ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್, ಇದನ್ನು ಸಿಂಪಲ್ ಪ್ರೆಸೆಂಟ್ ಅಲ್ಲಿರತ್ತೆ. ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್. ದಿ ಅರ್ತ್ revolves. ಸಾಮಾನ್ಯವಾಗಿ ಭೂಮಿ ಸೂರ್ಯನ ಸುತ್ತ ಬರತ್ತಲ್ಲ. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಅರ್ತ್ ಈ ಕ್ಯಾಪ್ಸಲ್ ಇರತ್ತೆ, ಎಸ್ ಕ್ಯಾಪ್ಸಲ್ಲೇ ಬರಿಬೇಕು, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು. ಇದು ಇ. All are getting confused. I'll read it properly. The earth revolves around the sun. ಸೂರ್ಯ ಯಾವಾಗ್ಲೂ ಈಸ್ಟ್ ಅಲ್ಲೇ ರೈಸ್ ಆಗೋದಲ್ವಾ? ದ ಸನ್ ರೈಸಸ್. ಸನ್ ರೈಸ್ ಇನ್ ದ ಈಸ್ಟ್ ಅಂತ ಹೇಳಲ್ಲ, ಯಾವಾಗ್ಲೂ ಅದು ಪ್ರತಿದಿನ ಈಸ್ಟ್ ಅಲ್ಲಿ ತಾನೇ ರೈಸ್ ಆಗೋದು. ಉದಯವಾಗೋದು ಯಾವ ದಿಕ್ಕಿನಲ್ಲಿ? ಈಸ್ಟ್ ಡೈರೆಕ್ಷನ್ ಅಲ್ಲೇ ಅಲ್ವಾ? ಇವತ್ತು ಈಸ್ಟ್, ನಾಳೆ ವೆಸ್ಟ್ ಆತರ ಹೇಳ್ತೀವ. ಸಾಮಾನ್ಯವಾಗಿ ಅದು ಯಾವಾಗ್ಲೂ ಅದು ನಿಜವಾಗಿರೋ ಒಂದು ವಿಷಯ. ಇಟ್ ಆಲ್ವೇಸ್ ರೈಸಸ್ ಇನ್ ದಿ ಈಸ್ಟ್. ದ ಸನ್ ರೈಸಸ್ ಇನ್ ದಿ ಈಸ್ಟ್. ಯಾವಾಗ್ಲೂ ನಾವು ದಿಕ್ಕು ಅದು ಹೇಳುವಾಗ್ಲೂ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರತ್ತೆ. ಆಯ್ತಾ? ಎನಿ ಅದರ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ಕೋಟ್? ವಾಟರ್ ಬಾಯ್ಲ್ಸ್ at 100 ಡಿಗ್ರಿ ಸೆಲ್ಸಿಯಸ್. ನೀರಾದದ್ದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಯಾವಾಗ್ಲೂ ಅದು ಕುದಿಯುತ್ತೆ.
water boils at 100 degree Celsius. These sentences, it gives us information that they are all general truths or facts and it is always in simple present. ಇದು ಬದಲಾವಣೆ ಆಗಕ್ಕೆ ಚಾನ್ಸೇ ಇಲ್ಲ. ಈ ಟೆನ್ಸ್ ಅಲ್ಲೇ ಇರುತ್ತೆ, ಈ ಕಾಲದಲ್ಲೇ ನಾವು ಬರೆಯೋದು. ಫ್ಯೂಚರ್ ಟೈಮ್ ಟೇಬಲ್ ಆರ್ ಫ್ಯೂಚರ್ ಶೆಡ್ಯೂಲ್ ಇವೆಲ್ಲಾನು ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಬರಿತೀವಿ. ಹೇಗೆ ಮ್ಯಾಮ್ ಫ್ಯೂಚರ್ ಇದಂತ ಹೇಳ್ತಿದ್ದೀರಾ? ಫ್ಯೂಚರ್ ಟೈಮ್ ಟೇಬಲ್ ಹೇಗೆ ಮ್ಯಾಮ್? ಅದು ಹೇಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿತೀವಿ ಅಂತ ಹೇಳ್ತೀರಾ? ಉದಾಹರಣೆ ಜೊತೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಫ್ಯೂಚರ್ ಟೈಮ್ ಟೇಬಲ್ ಆರ್ ಶೆಡ್ಯೂಲ್ಸ್. ಟ್ರೈನ್ ಅರೈವ್ಸ್ ಟುಮಾರೋ. ಟ್ರೈನ್ ಆದದ್ದು ನಾಳೆ ಬರುತ್ತೆ. Classes begin ಮುಂದಿನ ವಾರದಲ್ಲಿ ಕ್ಲಾಸ್ ಆದದ್ದು ಶುರು ಆಗತ್ತೆ. ಅರೈವ್ಸ್, ಬಿಗಿನ್, ಇಲ್ಲಿ ನಾಳೆನೆ ನಡೆಯುತ್ತೆ, ಮುಂದಿನ ವಾರನೇ ಶುರು ಆಗುತ್ತೆ. ಇದು ನೋಡಿದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿರೋ ಸೆಂಟೆನ್ಸ್ ಆಗಿದೆಯಲ್ಲ ಮ್ಯಾಮ್. ಫ್ಯೂಚರ್ ಟೆನ್ಸ್ ಅಲ್ಲಿ ಅಕಸ್ಮಾತ್ ಈ ಸೆಂಟೆನ್ಸ್ ನಾನು ಹೇಳ್ಬೇಕಾಗಿದ್ರೆ ಅದನ್ನ ಹೇಗ್ ಗೊತ್ತಾ ಹೇಳ್ಬೇಕಾಗಿತ್ತು? ದ ಟ್ರೈನ್ ವಿಲ್ ಅರೈವ್ ಟುಮಾರೋ, ನಾಳೆ ಬರುತ್ತೆ. ವಿಲ್ ಅರೈವ್, action that is going to happen in near future. For that, we will be prefixing with this helping verb will. Class will begin next week. ಮುಂದಿನ ವಾರ ಶುರು ಆಗತ್ತೆ. It is a future schedule or timetable, but it is going to happen. ಇಲ್ಲಿ ನೋಡಿದ್ರೆ ಇಲ್ಲಿ will ಅನ್ನೋ ವರ್ಡ್ ನಾವು ಉಪಯೋಗಿಸೋದಿಲ್ಲ. Those sentences which are to be in simple present, that is going to happen in near future or schedule that we have planned. For all those sentences, we are writing it in simple present. ಫ್ಯೂಚರ್ ಅಲ್ಲಿ ಬರಿಬೇಕಾದ್ರೆ ಈ ವಿಲ್ ಅನ್ನೋ ವರ್ಡ್ ನ ಬಳಸಬೇಕಾಗಿತ್ತು. ಸೊ ಇವೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ರೆ ಅದ್ ಮಾತ್ರ ಅಲ್ಲದೆ ಈ ಒಂದು ಫಾರ್ಮ್ಯಾಟ್ ಸಬ್ಜೆಕ್ಟ್ ಜೊತೆ ವರ್ಬ್, ವರ್ಬ್ ಜೊತೆ ಎಸ್ ಅಲ್ಲದೆ ಇಎಸ್, ಅದಾದ್ಮೇಲೆ ಮಿಕ್ಕಿರೋ ವಾಕ್ಯ ಇದನ್ನ ನಾವು ಈ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈ ರೀತಿಯಾಗಿ ನಾವು ಬರೆಯೋದು. One moment, I'm sharing the screen. ಐ ಡ್ಯಾಶ್ ಮಿಲ್ಕ್ ಎವ್ರಿ ಡೇ. ನಾನು ಪ್ರತಿದಿನ ಹಾಲು ಕುಡಿತೀನಿ. ನಾನು ಅಂತ ಬರಿವಾಗ ಏನಂತೀವಿ? ಐ ಡ್ರಿಂಕ್ಸ್ ಅಂತೀವ, ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ಇದ್ಬಿಡತ್ತಾ? ಎಕ್ಸಾಕ್ಟ್ಲಿ, ನಾನು ಪ್ರತಿದಿನ ಹಾಲನ್ನು ಕುಡಿತೀನಿ. ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ. ವಿ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ. ಹಿ ಡ್ರಿಂಕ್ಸ್, ಕರೆಕ್ಟ್, ಹಿ ಶಿ ಇಟ್. ಇಟ್ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ. ಇವಾಗ ಬೆಕ್ಕು ಬಗ್ಗೆ ಹೇಳ್ತಿದೀವಿ ಅಂದ್ರೆ ಅದಕ್ಕೆ ಸೂಟಬಲ್ ಆಗಿರೋ ಪ್ರೊನೌನ್ ಯಾವುದು? ಇಟ್. ಇಟ್ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ ಅಂತ ಹೇಳಿರ್ತೀವಿ. ದೇ ಡ್ಯಾಶ್ ದ ಸೇಮ್ ಸ್ಕೂಲ್. ದೇ ಡ್ಯಾಶ್ ದ ಸೇಮ್ ಸ್ಕೂಲ್. ಅವ್ರು ಎಲ್ಲರೂ ಒಂದೇ ಸ್ಕೂಲಲ್ಲೇ ಓದ್ತಿರೋದು. ದೇ ಸ್ಟಡಿ ಇನ್ ದಿ ಸೇಮ್ ಸ್ಕೂಲ್. ಅವರೆಲ್ಲರೂ ಒಂದೇ ಸ್ಕೂಲ್ ನಲ್ಲೇ ಓದ್ತಾ ಇದ್ದಾರೆ. ಶಿ ಸ್ಟಡೀಸ್ ಇನ್ ದ ಸೇಮ್ ಸ್ಕೂಲ್ ಅಂತ ಹೇಳ್ತೀವಿ. ಅವರು ಅಂತ ಬರುವಾಗ ನಾವು ಸ್ಟಡಿ ಅಂತಾನೆ ಹೇಳೋದು. ಶಿ ಡ್ಯಾಶ್ ಟು ಮ್ಯೂಸಿಕ್ ಇನ್ ದ ಈವ್ನಿಂಗ್. ಅವಳು ಪ್ರತಿದಿನ ಸಂಜೆ ಹೊತ್ತಲ್ಲಿ ಹಾಡನ್ನು ಕೇಳಿಸ್ಕೊಳ್ತಾಳೆ. ಶಿ ಲಿಸನ್ಸ್. ಹಿ ಶಿ ಇಟ್ ಅಂತ ಬರುವಾಗ ವರ್ಬ್ ಜೊತೆ ಎಸ್ ಸೇರಿಸ್ತೀವಿ. ಎಕ್ಸಾಕ್ಟ್ಲಿ, ಸೂಪರ್ ಮಕ್ಕಳೇ, ಕರೆಕ್ಟ್ ಆಗಿ ಕಂಡುಹಿಡಿದಿದ್ದೀರಾ.
ಹಿ ಡ್ಯಾಶ್ ಇಸ್ ಟೀತ್ ಟ್ವೈಸ್ ಅ ಡೇ. ಅವನು ಪ್ರತಿದಿನ 2 ಹೊತ್ತು ಹಲ್ಲನ್ನು ಉಜ್ಜುತ್ತಾನೆ. ಬ್ರಷಸ್, BRUSHS ಇಲ್ಲ, SHES. ಇಲ್ಲಿ ನೋಡಿ, ಉಜ್ಜುತ್ತಾನೆ, ES ನ ಸೇರಿಸಿದೀವಿ. ಐ ಡ್ಯಾಶ್ ಡಿನ್ನರ್ ಫಾರ್ ಮೈ ಫ್ಯಾಮಿಲಿ ಮೆಂಬರ್ಸ್. ಐ ಕುಕ್, ನಾನು ನನ್ನ ಮನೆಯಲ್ಲಿರೋ ಜನರಿಗೆ ನಾನೇ ಅಡಿಗೆ ಮಾಡ್ತೀನಿ. ಐ ಕುಕ್. ಶಿ ಕುಕ್ಸ್ ಅಂತ ಹೇಳಿರ್ತೀವಿ. ದೇ ಕುಕ್, ಬಿ ಕುಕ್, ಯು ಕುಕ್. ಶಿ ಡ್ಯಾಶ್ ರೆಗ್ಯುಲರ್ಲಿ. ಶಿ ಸ್ಟಡೀಸ್ ರೆಗ್ಯುಲರ್ಲಿ. ಅವಳು ಪ್ರತಿದಿನ, ಯಾವಾಗ್ಲೂ ಅವಳ ಅಭ್ಯಾಸನೇ ಅದೇ, ದಿನಾಗ್ಲೂ ಅವಳು ಓದ್ತಾಳಪ್ಪ. ಇಟ್ಸ್ ಅ ಹ್ಯಾಬಿಟ್ ದಟ್ ಶಿ ಡಸ್. ವೈ ಅಲ್ಲಿ ಮುಗಿಯೋ ಪದಗಳಿಗೆ ಐ ಅಂತ ಲೆಟರ್ನ ನಾವು ಶಿಫ್ಟ್ ಮಾಡ್ತೀವಿ, ಅದ್ರ ಜೊತೆ ES ನು ಉಪಯೋಗಿಸ್ತೀವಿ. ಆಯ್ತಾ? ಶಿ ಡ್ಯಾಶ್ ಬುಕ್ಸ್ ಇನ್ ಅ ನ್ಯೂ ಬ್ಯಾಗ್. ಇಲ್ಲಿ ನೋಡಿ, ಇಲ್ಲೂ ವೈ ಅಲ್ಲೇ ಮುಗ್ದಿದೆ. ವೈ ಇಸ್ ಗೆಟಿಂಗ್ ರೀಪ್ಲೇಸ್ಡ್ ವಿತ್ ಐ. ಅಲಾಂಗ್ ವಿತ್ ದಟ್ ವಿ ಆಡ್ ES. ಇವಾಗ ಸಬ್ಜೆಕ್ಟ್ ಆಗಿರೋದು ಐ ಕ್ಯಾರಿ ಬುಕ್ಸ್. ಐ ಕ್ಯಾರಿ ಬುಕ್ಸ್ ಇನ್ ಅ ನ್ಯೂ ಬ್ಯಾಗ್ ಅಂತ ಹೇಳ್ತೀವಿ. ಅದೇ ಹಿ, ಶಿ, ಇಟ್ ಅಂತ ಬರುವಾಗ ಏನ್ ಮಾಡ್ತೀವಿ? ಇಟ್ ಬಿಕಮ್ಸ್ ಕ್ಯಾರೀಸ್. ವೈ ಇಸ್ ಗೆಟಿಂಗ್ ರೀಪ್ಲೇಸ್ಡ್ ವಿತ್ ಐ. ಟುಗೆದರ್ ES is being added. She dash her children very much. ಅವಳ ಮಕ್ಕಳನ್ನ ತುಂಬಾ ಮಿಸ್ ಮಾಡ್ತಾಳಪ್ಪ. ಐ ಮಿಸ್ ಮೈ ಚಿಲ್ಡ್ರನ್ ವೆರಿ ಮಚ್. ಶಿ ಮಿಸ್ಸಸ್, ಮಿಸ್ ಮಾಡ್ತಾಳೆ. ಹಿ ಡ್ಯಾಶ್ ದ ಬಾಲ್ ವಿತ್ ಒನ್ ಹ್ಯಾಂಡ್. ಅವ್ನು ಒಂದೇ ಕೈಯಲ್ಲಿ ಬಾಲ್ ನ ಕ್ಯಾಚ್ ಮಾಡ್ತಾನಪ್ಪ. ಹಿ ಕ್ಯಾಚಸ್. ಐ ಕ್ಯಾಚ್ ದಿ ಬಾಲ್ ವಿತ್ ಒನ್ ಹ್ಯಾಂಡ್. ಯು ಕ್ಯಾಚ್ ದ ಬಾಲ್ ವಿತ್ ಒನ್ ಹ್ಯಾಂಡ್. ವಿ, ಐ, ಯು, ವಿ, ದೇ. It is going to be catch. When it comes to he, she, it is catches in simple present. Catches spelling ES ಸೇರಿಸ್ಬೇಕು. ಆಯ್ತಾ? ಲಾಸ್ಟ್ ಸೆಂಟೆನ್ಸ್, ಐ ಆಮ್ ಟ್ರೈಂಗ್ ಟು ಡ್ಯಾಶ್ ದಿ ಕಂಪ್ಯೂಟರ್. ನಾನು ಕಂಪ್ಯೂಟರ್ನ ಸರಿ ಮಾಡೋದಕ್ಕೆ, ಫಿಕ್ಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಫಿಕ್ಸ್. ಐ ಆಮ್. ಶಿ ಇಸ್ ಟ್ರೈಂಗ್ ಟು ಫಿಕ್ಸ್ ದಿ ಕಂಪ್ಯೂಟರ್. ಐ ಅಂತ ಬರುವಾಗ ಫಿಕ್ಸ್. ಇವತ್ತಿನ ಸೆಷನ್ ಅಲ್ಲಿ ಕಾಲ ಅಂದ್ರೆ ಟೆನ್ಸ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅದನ್ನ ಮಾತ್ರ ಅಲ್ಲದೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಯಾವ ಸಿಚುಯೇಷನ್ ಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬರಿತೀವಿ ಅದನ್ನು ನೋಡಿದೀವಿ. ಆಯ್ತಾ? ಅದ್ರ ಜೊತೆ ಉದಾಹರಣೆಗಳು, ಕೆಲವು ಕ್ವೆಶನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ನ ನಾವು ಆನ್ಸರ್ ಮಾಡಿದೀವಿ. ಇವತ್ತಿನ ಸೆಷನ್ ನಾನು ಇಲ್ಲೇ ಸ್ಟಾಪ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾವು ಭೇಟಿ ಮಾಡೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. Host I have completed. Karthik?